ಪ್ರಚಲಿತ ವಿದ್ಯಮಾನಗಳು 26 ಜುಲೈ 2025 ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ 26 ಜುಲೈ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಯೋಧರ ಗೌರವಾರ್ಥವಾಗಿ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಿಸಲಾಗುತ್ತದೆ. ಕಾರ್ಗಿಲ್ ಶೌರ್ಯ ವಾಟಿಕಾ ಅನ್ನು ಯಾವ ರಾಜ್ಯದ ವಿಧಾನಸಭಾ ಆವರಣದಲ್ಲಿ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ರಾಜಸ್ಥಾನ. ರಾಜಸ್ಥಾನ ರಾಜ್ಯವು ತನ್ನ ವಿಧಾನಸಭಾ ಆವರಣದಲ್ಲಿ ಕಾರ್ಗಿಲ್ ಶೌರ್ಯ ವಾಟಿಕಾವನ್ನು ನಿರ್ಮಿಸಿದೆ. ವಾಣಿಜ್ಯ ಸಚಿವಾಲಯದ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಭಾರತದ ಬೌದ್ಧಿಕ ಆಸ್ತಿ ಸಲ್ಲಿಕೆಗಳಲ್ಲಿ ಎಷ್ಟು ಶೇಕಡ ಹೆಚ್ಚಳವಾಗಿದೆ? ಸರಿಯಾದ ಉತ್ತರ 44%. ಕಳೆದ 5 ವರ್ಷಗಳಲ್ಲಿ ಭಾರತದ ಬೌದ್ಧಿಕ ಆಸ್ತಿ ಸಲ್ಲಿಕೆಗಳಲ್ಲಿ 44% ಹೆಚ್ಚಳವಾಗಿದೆ. ವಿಶ್ವ ಆಹಾರ ಭಾರತ ಕಾರ್ಯಕ್ರಮ 2025 ಅನ್ನು ನವದೆಹಲಿಯಲ್ಲಿ ಯಾವ ದಿನಾಂಕದಂದು ಆಯೋಜಿಸಲಾಗಿದೆ? ಸರಿಯಾದ ಉತ್ತರ 25 ಸೆಪ್ಟೆಂಬರ್. OTP ಪ್ರಮಾಣೀಕರಣವನ್ನು ಹಂತವಾಗಿ ರದ್ದುಗೊಳಿಸುವುದಾಗಿ ಯಾವ ದೇಶದ ಕೇಂದ್ರ ಬ್ಯಾಂಕ್ ಘೋಷಿಸಿದೆ? ಸರಿಯಾದ ಉತ್ತರ UAE. UAEನ ಕೇಂದ್ರ ಬ್ಯಾಂಕ್ OTP ಪ್ರಮಾಣೀಕರಣವನ್ನು ಹಂತವಾಗಿ ರದ್ದು ಮಾಡುವ ಯೋಜನೆಯನ್ನು ಘೋಷಿಸಿದೆ. ಭಾರತೀಯ ನೌಕಾ ರಕ್ಷಣಾ ಪಡೆಗಾಗಿ ಸಮುದ್ರ ಪ್ರಚೇತ್ ಎಂಬ ಮಾಲಿನ್ಯ ನಿಯಂತ್ರಣ ನೌಕೆಯನ್ನು ಯಾವ ಶಿಪ್ಯಾರ್ಡ್ ಲಾಂಚ್ ಮಾಡಿದೆ? ಸರಿಯಾದ ಉತ್ತರ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್. ಭಾರತವು 2025ರ ವೇಳೆಗೆ ಪೆಟ್ರೋಲ್ನಲ್ಲಿ ಎಷ್ಟು ಪ್ರತಿಶತ ಎಥೆನಾಲ್ ಮಿಶ್ರಣ ಗುರಿಯನ್ನು ಸಾಧಿಸಿದೆ? ಸರಿಯಾದ ಉತ್ತರ 20%. ಮಾರ್ಗಿನ್ ಸ್ಟ್ಯಾನ್ಲಿ ವರದಿಯ ಪ್ರಕಾರ ಭಾರತವು ಯಾವ ವರ್ಷಕ್ಕೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆ ಆಗಲಿದೆ? ಸರಿಯಾದ ಉತ್ತರ 2028. ಇತ್ತೀಚೆಗೆ ಭಾರತವು 5 ವರ್ಷಗಳ ನಂತರ ಯಾವ ದೇಶದ ನಾಗರಿಕರಿಗೆ ಮತ್ತೆ ಪ್ರವಾಸಿ ವೀಸಾ ನೀಡಲು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಚೈನಾ. ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದಿದೆ? ಸರಿಯಾದ ಉತ್ತರ 77ನೇ ಸ್ಥಾನ. ಜಾಗತಿಕ ಮಾನವ ಪ್ರತಿಭೆಯನ್ನು ಉತ್ತೇಜಿಸಲು CM ಫ್ಲೈಟ್ ಯೋಜನೆಗೆ ಯಾವ ರಾಜ್ಯವು ಅನುಮೋದನೆ ನೀಡಿದೆ? ಸರಿಯಾದ ಉತ್ತರ ಅಸ್ಸಾಂ. ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ 50 ಕಿಲೋವ್ಯಾಟ್ ಭೂಶಾಖದ ವಿದ್ಯುತ್ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್. ಎಷ್ಟು ದೇಶಗಳು ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ವೀಸಾ ಮುಕ್ತ ಪ್ರವೇಶವನ್ನು ಒದಗಿಸುತ್ತವೆ? ಸರಿಯಾದ ಉತ್ತರ 59. ಇತ್ತೀಚಿನ ವರದಿಯ ಪ್ರಕಾರ 2035ರ ವೇಳೆಗೆ ಭಾರತದ GDP ಎಷ್ಟು ಇರುತ್ತದೆ? ಸರಿಯಾದ ಉತ್ತರ $10.6 ಟ್ರಿಲಿಯನ್. ಭಾರತದ ಮೊದಲ ಆರ್ನಿಬಲ್ ಸಂರಕ್ಷಣಾ ಕೇಂದ್ರವನ್ನು ಯಾವ ರಾಜ್ಯದ ಅಣ್ಣಾಮಲೈ ಟೈಗರ್ ರಿಸರ್ವ್ನಲ್ಲಿ ಸ್ಥಾಪಿಸಲಾಗುತ್ತದೆ? ಸರಿಯಾದ ಉತ್ತರ ತಮಿಳುನಾಡು. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿ. ಇತ್ತೀಚೆಗೆ ಭಾರತವು 5 ವರ್ಷಗಳ ನಂತರ ಯಾವ ದೇಶದ ನಾಗರಿಕ ಪ್ರವಾಸಿ ವೀಸಾ ನೀಡಲು ಪ್ರಾರಂಭಿಸಿದೆ? ಸರಿ ಉತ್ತರ ಕಮೆಂಟ್ ಮಾಡಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.